ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಲತಾ ಕ್ರಿಯೇಟಿವ್ ಟೀಚರ್. ಇದು ನನ್ನ ಮನೆ ಕಟ್ಟುವ ವ್ಲಾಗ್ನ 3ನೇ ವಿಡಿಯೋ ಆಗಿರುತ್ತೆ. ಸೊ ಫಸ್ಟು ನಾವು ಭೂಮಿ ಪೂಜೆ ಮಾಡಿದ್ದಾಯಿತು, ಬೋರ್ವೆಲ್ ಹಾಕ್ಸಿದ್ದಾಯಿತು. ಈಗ ಮನೆ ಪ್ಲ್ಯಾನಿಂಗ್. ಸೊ ನಮ್ಮ ಜಾಗದಲ್ಲಿ ಅಂದರೆ ನಾವು ಕೊಂಡುಕೊಂಡಿರ್ತಕ್ಕಂಥ ಜಾಗದಲ್ಲಿ ನಮ್ಮದು ಸೈಟಲ್ಲಿ ಮನೆ ಹೇಗೆ ಬರಬೇಕು ಅದ್ರದ್ದು ಫಸ್ಟ್ ಪ್ಲ್ಯಾನು ನಾವು ಇಂಜಿನಿಯರ್ ಹತ್ರ ಹಾಕ್ಸ್ಕೊಂಡು ಬಂದಮೇಲೆ ಅದನ್ನು ಫ್ಲೋರ್ ಪ್ಲ್ಯಾನ್ನ ನಾವು ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಸೈಟಲ್ಲಿ. ನನಗಂತೂ ಪ್ರತಿ ಹಂತದಲ್ಲೂ ತುಂಬ ಎಕ್ಸೈಟ್ ಆಗಿದ್ದೆ ನಮ್ಮ ಮನೆ ಹೇಗೆ ಬರುತ್ತೆ ಅಂತೇಳಿ. ಸೊ ಸ್ಟಾರ್ಟಿಂಗಿಂದ ಯಾವ ರೀತಿ ಮನೆ ಕಟ್ಟೋದನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಂದೇಳಿ ನಾನು ಅದನ್ನು ವಿಡಿಯೋ ಮೂಲಕ ಅದನ್ನು ಒಂದು ಡಾಕ್ಯುಮೆಂಟ್ರಿ ಆಗಿ ಹಾಗೆ ಅದನ್ನು ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ ನಾವೆಲ್ಲೋ ಲ್ಯಾಪ್ಟಾಪಲ್ಲಿ ಆಗ್ಬೋದು ಅಥವಾ ಮೊಬೈಲಲ್ಲೇ ಇಡ್ಬೋದು. ಮೊಬೈಲ್ ಡಾಟಾ ಫುಲ್ ಆದಾಗ ಡಿಲೀಟ್ ಮಾಡುವಂಥ ಸಂದರ್ಭ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಸೇವ್ ಮಾಡಿಕೊಂಡ್ರೆ ನನಗೆ ಲೈಫ್ ಟೈಮ್ ಕೂಡ ಇರುತ್ತೆ, ಹಾಗೆ ನನ್ನ ವ್ಲಾಗ್ಗೆ ಒಂದು ಕಂಟೆಂಟ್ ಕೂಡ ಇರುತ್ತೆ ಅಂಥೇಳಿ, ಎರಡೂ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮನೆ ಕಟ್ಟುವಂತಹ ನನ್ನ ಆಸೆಯನ್ನು, ನನ್ನ ಕನಸನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಹಂತದಲ್ಲೂ. ಸೊ ಇದಾಗಿತ್ತು ನಾನು ಯಾಕೆ ನನ್ನ ಮನೆ ಕಟ್ಟುವಂತಹ ವ್ಲಾಗ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಂತಂದೇಳಿ. ಮನೆ ಯಾರಿಗಿರಲ್ಲ ಹೇಳಿ, ನಮ್ಮದು ಒಂದು ಸ್ವಂತ ಮನೆ ಇರಬೇಕಂತೇಳಿ. ಒಂದು ಗುಡಿಸ್ಲಾದರೂ ಸರಿಯಪ್ಪ, ನಮಗೊಂದು ಚಿಕ್ಕ ಮನೆ ನಮ್ಮದೇ ಸ್ವಂತದ್ದು ಇರಬೇಕು ಅಂತ ತುಂಬ ಬಡವರಾದರೂ ಕೂಡ ಅವರು ತಮ್ಮ ಸ್ವಂತ ಮನೆಗೆ ಆಸೆ ಪಡ್ತಾರೆ. ಸೊ ಅಂಥದ್ರಲ್ಲಿ ನಾವು ಕಷ್ಟಪಟ್ಟು ದುಡಿದು ನಾವೇ ಕಟ್ತಾ ಇದ್ದೀವಿ ಅಂತಂದರೆ ಅದೊಂದು ದೊಡ್ಡ ಹೆಮ್ಮೆ ವಿಷಯನೇ ಅಂದರೆ ತಪ್ಪಾಗಲ್ಲ. ಸೊ ನಾವು ಕೂಡ ಒಂದು ಚಿಕ್ಕ ಪುಟ್ಟ ಮನೆಯಲ್ಲಿ ಬಾಡಿಗೆಯಲ್ಲಿದ್ದು ಇಷ್ಟು ವರ್ಷಗಳ ಕಾಲ, ಸುಮಾರು 35 ವರ್ಷ ಕಾಲ ನಾವು ಬಾಡಿಗೆ ಮನೆಯಲ್ಲೇ ಇದ್ದು ಬಾಡಿಗೆ ಮನೆಯಲ್ಲೇ ಜೀವನ ಮಾಡಿದ್ದೀವಿ. ಸೊ ಈ 35 ವರ್ಷ ಆದಮೇಲೆ ನನ್ನದೇ ಒಂದು ಸ್ವಂತ ಮನೆ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಾ ಇಲ್ಲ. ನನಗೆ ಕನಸಿತ್ತು ಮನೆ ಕಟ್ಟಬೇಕು ಅಂತೇಳಿ, ಆದರೆ ಅದು ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಇದು ನನ್ನ ಲೈಫಲ್ಲಿ ನನಗೆ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಅಂದರೆ ತಪ್ಪಾಗಲ್ಲ. ಬಿಕಾಸ್ ನಾನು ಅಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ನಾನು ಕಟ್ತೀನಿ. ಬಟ್ ಈಗಲ್ಲ, ಇನ್ನೂ ಸ್ವಲ್ಪ ವರ್ಷಗಳು ಕಳೀತವೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬೈ ಗಾಡ್ಸ್ ಗ್ರೇಸ್ ನನಗೆ ಮನೆ ಕಟ್ಟುವಂತಹ ಯೋಗ ಬಂತು ಅಂತೇಳಿ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಸೊ ಮತ್ತು ಸೈಟ್ ವಿಷಯಕ್ಕೆ ಬಂದರೆ ನಾನು ಇಲ್ಲಿ ತುಂಬ ಸೈಟ್ಗಳನ್ನು ನೋಡಿ ಬಂದಿದ್ದೆ, ತುಂಬ ಕಡೆ ಸರ್ಚ್ ಮಾಡಿ ಬಂದಿದ್ದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನನ್ನ ಬಜೆಟ್ಗೆ ಯಾವುದೇ ಸೈಟ್ ಸಿಗ್ತಾ ಇರಲಿಲ್ಲ. ನನ್ನ ಬಜೆಟ್ಗೆ ನಾನು ನೋಡೋಕೆ ಹೋಗಿರೋ ಸೈಟ್ಗಳೆಲ್ಲ ನನ್ನ ಬಜೆಟ್ಗೆ ಮಿತಿ ಮೀರಿ ಆಗಿರ್ತಕ್ಕಂಥದ್ದು. ಆಮೇಲೆ ನಾನು ನನ್ನ ಬಜೆಟ್ಗೆ ತಕ್ಕಂಗೆ ಒಂದು 2-3 ಕಡೆ ಸೈಟ್ ನಾನು ತೊಗೊಂಡಾಗ ನಾನು ಲಾಸ್ ಆಗಿದ್ದೀನಿ ಕೂಡ. ಸೊ ನನಗೆ ಅದಕ್ಕೆ ಸೈಟ್ ತೊಗೊಳ್ಳೋಕ್ಕೂ ಕೂಡ ನನಗೆ ಭಯ ಆಗ್ತಾಯಿತ್ತು. ಸೊ ಮತ್ತು ಹಳೇದು 1-2 ಸೈಟ್ ತೊಗೊಂಡಾಗ ನನಗೆ ಅಲ್ಲೊಂದು ಚೂರು ಲಾಸ್ ಆಗಿತ್ತು. ಪರವಾಗಿಲ್ಲ, ನಂಗೆ ಲಾಸ್ ಆದರೂ ಅದು ನನಗೆ ವೇಸ್ಟ್ ಆಗ್ತಕ್ಕಂಥ ಪ್ಲೇಸಲ್ಲಿ ನಾನು ತೊಗೊಂಡ್ಬಿಟ್ಟಿದ್ದೀನಿ ಅಂತ ನನಗೆ ತುಂಬ ಪಶ್ಚಾತ್ತಾಪ ಕಾಡ್ತಾಯಿತ್ತು. ಸೊ ಅದಕ್ಕೆ ನಾನು ಅದನ್ನು ಮಾರಿಬಿಟ್ಟು ಒಂದು ಒಳ್ಳೆ ಜಾಗದಲ್ಲಿ, ನನಗೆ ಹೇಗಿರಬೇಕಪ್ಪ ಅಂದರೆ ಹಿಂಗೆ ಕ್ಯಾಶ್ ಕೊಡಬೇಕು, ಹೀಗೆ ವಾಪಸ್ ಸೈಟ್ ತೊಗೊಂಡ್ಬಿಡ್ಬೇಕು, ಮತ್ತು ಟಕ್ಕಂತ ಮನೆ ಕಟ್ಟಬೇಕು, ಈ ಥರನೇ ನನಗೆ ಮೈಂಡಲ್ಲಿ ಓಡ್ತಾ ಇತ್ತು. ಬಟ್ ನನಗೆ ಆ ಬಜೆಟ್ಟಿಗೆ ಆಗಿರ್ಬೋದು, ನನ್ನ ಟೈಮಿಂಗ್ ಆಗಿರ್ಬೋದು, ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ತುಂಬ ಕಷ್ಟ ಆಗಿಬಿಟ್ಟಿತ್ತು. ಸೊ ನಾನು ಒಂದು ಸೈಟಲ್ಲಿ ಅಮೌಂಟ್ ಲಾಸ್ ಮಾಡ್ಕೊಂಡಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಯಾಕೆಂದರೆ ಯಾರೇ ಆಗಲಿ ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಸ್ ಆಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ನಾನು ಲಾಸ್ ಆಗಲಿಲ್ಲ, ಆದರೆ ನಾವು ಅಂದ್ಕೊಂಡಿರೋಷ್ಟು ನನಗೆ ಪ್ರಾಫಿಟ್ ಅಂತೂ ಬಂದಿರಲಿಲ್ಲ. ಸೊ ಆವಾಗ ಮಾತ್ರ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಸೊ ಅದಾದ ನಂತರ ನಾವು ಅದನ್ನೆಲ್ಲ ಮಾರಿಬಿಟ್ಟು, ನಮ್ಮ ಮನೆಯಲ್ಲೆಲ್ಲ ಮಾತಾಡಿಕೊಂಡು ಅದನ್ನು ಮಾರಿಬಿಟ್ಟು ನಾವು ಇಲ್ಲಿ ಒಂದು ಹೊಸ ಸೈಟನ್ನು ಪರ್ಚೇಸ್ ಮಾಡಿದ್ವಿ. ಸೊ ಸೈಟ್ ಪರ್ಚೇಸ್ ಮಾಡಿದ ಮೇಲೆ
ಇನ್ನೇನು ಇಮಿಡಿಯೇಟ್ಲಿ ನಾವು ಮನೆ ಕಟ್ಟಿಬಿಡೋಣ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ನಾವು ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಕೊನೆಗೂ ನನ್ನ ಆಸೆ ನೆರವೇರ್ತಾ ಇದೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಮನೆ ಹೇಗೆ ಬರುತ್ತೆ ಅಂಥೇಳಿ. ನೋಡೋಣ, ಇನ್ನೂ ನಮಗೆ ಅರೌಂಡ್ 8 to 10 months ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಮನೆ ಕಟ್ಟೋದು 5 months, ಅದಾದಮೇಲೆ ಗ್ರಾನೈಟ್ಸು, ಪೇಂಟಿಂಗು, ವುಡ್ ವರ್ಕು ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಒಂದು 2-3 months ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅರೌಂಡ್ 8 to 10 months ಅಂತಲೂ ಬೇಕೇ ಬೇಕು. ನನಗೆ ನವಂಬರ್ಗೆ ಮನೆ ಬೇಕು ಅಂತ ಹೇಳಿದ್ದೀವಿ. ನವಂಬರಲ್ಲಿ ಮನೆ ಓಪನಿಂಗ್ ಇಟ್ಕೊಳ್ಳೋಣ ಅಂತ ನಮ್ಮ ಪ್ಲ್ಯಾನ್ ಇದೆ. ನೋಡೋಣ, ಗಾಡ್ಸ್ ಗ್ರೇಸ್ ಅದು ಕೂಡ ತುಂಬ ಬೇಗ ಆಗುತ್ತೋ ಅಥವಾ ಟೈಮ್ ತೊಗೊಳುತ್ತೋ ಗೊತ್ತಿಲ್ಲ. ನೋಡೋಣ, ದೇವರ ಆಶೀರ್ವಾದ ಇದ್ದರೆ ಎಲ್ಲನೂ ಸುಸೂತ್ರವಾಗಿ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋದಾದರೆ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್, ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್. ಯಾಕೆ ಅಂದರೆ ನಾನು ಸ್ಟಾರ್ಟ್ ಮಾಡಿದೆ, ಮತ್ತೆ ಸ್ವಲ್ಪ ನಿಲ್ಲಿಸಿದೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಮನೆ ಕಟ್ಟೋಕ್ಕೆ ಇದು ಮಾಡುವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಆ್ಯಕ್ಚುಲಿ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾರ್ಚಲ್ಲಿ, ನಾನೀಗ ಆಗಸ್ಟಲ್ಲೇ ಆಗ್ತಾಯಿದ್ದೀನಿ. ಬಿಕಾಸ್ ನನಗೆ ಆವಾಗಿರೋ ವರ್ಕ್ ಪ್ರೆಷರ್ಗಾಗಿರ್ಬೋದು, ನನಗೆ ಅದು ಮಾಡೋಕ್ಕೆ ಆಗೋದೇ ಇಲ್ಲ, ಇದೆಲ್ಲ ಯಾಕಪ್ಪ ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಬಟ್ ಈಗ ಇತ್ತೀಚೆಗೆ ಇಲ್ಲ, ನಾನು ಮಾಡಲೇಬೇಕು, ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಅಟ್ಲೀಸ್ಟ್ ನನಗೆ ಒಂದು ಪ್ಯಾಸಿವ್ ಇನ್ಕಮ್ ಥರ ಆದರೂ ನನಗೆ ಇದು ನಾನೊಂದು ಸ್ಟಾರ್ಟ್ ಮಾಡೋಣ. ನನಗೆ ಪ್ಯಾಷನ್ ಇದೆ, ಪ್ಯಾಸಿವ್ ಇನ್ಕಮ್ ಹೌದು, ಎಲ್ಲರಿಗೂ ಆಸೆ ಇರುತ್ತೆ ದುಡಿಬೇಕು ಅಂತಂದೇಳಿ. ಸೊ ನನಗೂ ಇದೆ, ಅದ್ರ ಜೊತೆಗೆ ನನಗೊಂದು ಪ್ಯಾಷನ್. ನನಗೆಲ್ಲ ಗೊತ್ತಿದೆ ಇದರಲ್ಲಿ. ಎಡಿಟಿಂಗ್ ಮಾಡೋದು ಗೊತ್ತು, ಅಪ್ಲೋಡ್ ಮಾಡೋದು ಗೊತ್ತು, ಅದು ಹೇಗೆ ವರ್ಕ್ ಮಾಡುತ್ತೆ, ಅದು ಹೇಗೆ ಆಲ್ಗರಿದಮ್ ಕೆಲಸ ಮಾಡುತ್ತೆ ಅಂತ ಗೊತ್ತು. ಸ್ಟಿಲ್ ನನಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ನೋಡೋಣ, ಇದನ್ನು ನಾನು ದೃಢ ನಿರ್ಧಾರ ಮಾಡಿ ಕಂಟಿನ್ಯೂ, ಮೇನ್ ಇಂಪಾರ್ಟೆಂಟ್ ಪೇಷನ್ಸ್ ಮತ್ತು ಕಂಟಿನ್ಯೂಟಿ ಮತ್ತು ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಮಾತ್ರ ಈ ಪಕ್ಕಾ ಗೊತ್ತು. ಆದರೆ ನನಗೆ ನಾನು ಕೆಲಸ ಮಾಡುವಂತಹ ಒಂದು ಈ ವರ್ಕ್ ಪ್ರೆಷರಲ್ಲಿ ಆಗ್ತಾಯಿಲ್ಲ. ಅಂದರೆ ನನಗೇನು ಅಷ್ಟೊಂದು ವರ್ಕದ್ದೇನು ಪ್ರೆಷರ್ ಅಲ್ಲ, ಬಟ್ ನನಗೆ ಟೈಮಿಂಗ್ಸು ಸೆಟ್ ಆಗ್ತಾಯಿಲ್ಲ. ಈ ವಿಡಿಯೋ ಮಾಡ್ಕೋಬೇಕು, ಎಡಿಟ್ ಮಾಡಬೇಕು, ತುಂಬಾ ಕಷ್ಟ ಆಗ್ತಾಯಿತ್ತು. ಬಟ್ ಈ ಸಾರಿ ನಾನು ದೃಢ ಸಂಕಲ್ಪ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಮುಂದುವರ್ಸ್ಕೊಂಡು ಹೋಗಲೇಬೇಕು ಅಂತೇಳಿ ಡಿಸೈಡ್ ಮಾಡಿ, ಹೇಗೋ ನನಗೆ ನನ್ನ ಮನೆಯದು ಕಂಟೆಂಟ್ ನನಗೆ ಸಿಗುತ್ತೆ, ಸೊ ಇದನ್ನು ನಾನು ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಈಗ ಸುಮಾರು ಒಂದು 5 to 6 ವೀಡಿಯೋಸ್ ಕಂಟಿನ್ಯೂ ಹಾಕ್ತಾಯಿದ್ದೀನಿ. ಸೊ ನನಗೆ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಇದಾಗಿತ್ತು ನನ್ನ ಕನಸಿನ ಮನೆಯ ಜರ್ನಿ, ಹೇಗೆ ಸ್ಟಾರ್ಟ್ ಆಯಿತು ಅಂಥೇಳಿ. ಜೊತೆಗೆ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಹೇಗೆ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ ಅಂತಂದು ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ಗಳನ್ನು ನೋಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ಗೆಲ್ಲ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹೆಚ್ಚು ನೋಡ್ತಾ ಇರಿ. ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಸುಮಲತಾ ಕ್ರಿಯೇಟಿವ್ ಟೀಚರ್. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ, ಆರಾಮಾಗಿರಿ. ಥ್ಯಾಂಕ್ ಯು ಸೋ ಮಚ್.